ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ನಿನ್ನೆ ಜಲಾವೃತವಾಗಿ ಹೋಗಿತ್ತು. ಬಿಬಿಎಂಪಿ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವಣ ನಡೀತಾ ಇದ್ದಂತಹ ಜಟಾಪಟಿಯಿಂದ ಜನಸಾಮಾನ್ಯರು ಕೋಟಿ ಕೋಟಿ ಖರ್ಚು ಮಾಡಿ ವಿಲ್ಲಾವನ್ನ ಖರೀದಿ ಮಾಡಿದ್ರು, ಪರದಾಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಿಬಿಎಂಪಿ ಆಯುಕ್ತರ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ನ್ಯೂಸ್ ಫಸ್ಟ್ ನಿನ್ನೆ ಸತತವಾಗಿ ವರದಿ ಮಾಡಿತ್ತು. ಆ ವರದಿಯ ಫಲಶ್ರುತಿ ಎನ್ನುವಂತೆ ಇವತ್ತು ಡಿಸಿಎಂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಜನರಿಗೆ ಸಮಸ್ಯೆಯ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ನೀವು ಕೂಡ ಕಮಿಷನರ್ ಆಫೀಸ್ಗೂ ಬಂದಿದ್ರಿ ಅಂಡ್ ಇಲ್ಲೆಲ್ಲ ಸತತವಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ರಿ, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇರಲಿಲ್ಲ. ಬಟ್ ಈಗ ಒಂದೇ ದಿನಕ್ಕೆ ಎಲ್ಲ ಒಂದು ತಾರ್ಕಿಕ ಅಂತ್ಯ ಕಾಣೋ ತರ ಕಾಣಿಸ್ತಿದೆ, ಏನ್ ಹೇಳ್ತೀರಾ? ನಾವು ಕಮಿಷನರ್ ಹತ್ರ ಹೋಗಿ ಮಾತಾಡ್ದಾಗಿಂದಾನೆ ತಕ್ಷಣನೇ ವೆರಿ ಹೆಲ್ಪ್ಫುಲ್, ಖಂಡಿತವಾಗ್ಲೂ ಅವರು ತಕ್ಷಣ ಫೋನ್ ಕಾಲ್ಸ್ ಮಾಡಿದ್ರು. ಆಮೇಲೆ ನಿನ್ನೆ ಬೆಳಗ್ಗೆ ಆಯಿತು, ನಿನ್ನೆ ಬೆಳಗ್ಗೆನೆ ಬಂದರು, ಬೆಳಗ್ಗೆನೆ 7:30 8 ಬಂದರು ಅಫಿಷಿಯಲ್ಸ್, BBMP ಅಫಿಷಿಯಲ್ಸ್ ಬಂದರು, ಎಲ್ಲ ನೋಡಿದ್ರು ಸುತ್ತೂರುನು, ಗೊತ್ತಾಯ್ತಾ. ಆಮೇಲೆ ಸುತ್ತೂರು ದೇ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್, ಸುಮಾರು ಹೊತ್ತು ಕಳೆದ್ರು ಇಲ್ಲಿ, ಎಲ್ಲ ನೋಡಿದ್ರು. ಆಮೇಲೆ ಒಂದು ಪ್ಲಾನ್ ಅಂತ ದೇ ಕೇಮ್ ಅಪ್ ವಿತ್ ಅ ಪ್ಲಾನ್. ಆ್ಯಂಡ್ ದೆನ್ ಇವತ್ತು ಹೇಳಿದ್ನಲ್ಲ, ಇವತ್ತು ತಿರುಗಿ ಬಂದಿದ್ರು ಕಮಿಷನರ್ ಅವರು, ಆಮೇಲೆ ಇದನ್ನೆಲ್ಲ ನೋಡಿದ್ರು. ಸೊ ಒಂದು ಹಂತಕ್ಕೆ ಬರ್ತಾ ಇದೆ, ಪ್ರಾಮಿಸ್ ಮಾಡಿದ್ದಾರೆ ಇವಾಗ ಅದೆಲ್ಲ ಆಗತ್ತೆ ಅಂತ ಹೇಳಿ, ಆಗತ್ತೆ ಅಂತ ಅನ್ಕೊಂಡಿದೀವಿ ನಾವು. ಮೊದಲು ನಿಮಗೆ ನಮ್ಮಲ್ಲಿ ಭರವಸೆ ಇರಲಿಲ್ಲ, ಸುದ್ದಿ ಪ್ರಸಾರ ಆಗಿದೆ, ಈಗ ಏನ್ ಹೇಳ್ತೀರಾ? ಇಲ್ಲ, ಇವಾಗ ನಂಗೆ ಅರ್ಥ ಆಗಿದೆ ಮೀಡಿಯಲ್ಲಿ ಎಷ್ಟು ಪವರ್ ಇದೆ ಅಂತ. ತುಂಬಾ ಹೆಲ್ಪ್ಫುಲ್, ನಿಜವಾಗ್ಲೂ ಮೀಡಿಯಾ ಹ್ಯಾಸ್ ಬೀನ್ ವೆರಿ ಹೆಲ್ಪ್ಫುಲ್, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಇದ್ದಾರೆ. ನಮ್ದು ವ್ಯಥೆನ ಎಲ್ಲರಿಗೂ ತಿಳಿಸಕ್ಕೆ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು. ನಾನು ಏನು ಹೇಳ್ಬೇಕಂತೀನಿ ಅಂತಂದರೆ, ತೊಂದರೆಗಳಾಗಿತ್ತು ನಮಗೆ. ಬಟ್ ನಾವೆಲ್ಲ BBMP ಅವ್ರ ಹತ್ರ ಹೋಗಿ ಮುಳುಗಿದ್ವಿ. ನೀವು ಬಂದಿದ್ರಿ, ನೋಡಿದ್ರಿ ಎಷ್ಟು ತೊಂದರೆ ಇತ್ತು ಅಂತ. ಒಂದು 2 ದಿವಸದಿಂದ BBMP ಆಫೀಷಿಯಲ್ಸ್ ಎಲ್ಲ ಬಂದ್ಬಿಟ್ಟು ನೋಡಿ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ತುಷಾರ್ ಗಿರಿನಾಥ್ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು, ಮತ್ತೆ ಫಾರೆಸ್ಟ್ ಅಫಿಷಿಯಲ್ಸ್ ಎಲ್ಲ ಬಂದ್ಬಿಟ್ಟು ಒಂದೇನೋ ಪ್ಲಾನ್ ಥರ ಮಾಡಿದ್ದಾರೆ. DCM ಅವರು ಬಂದ್ಬಿಟ್ಟು ಅದನ್ನೆಲ್ಲ ಸೂಪರ್ವೈಸ್ ಮಾಡಿಬಿಟ್ಟು ನಮಗೆ ಒಂಥರ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದನ್ನ ಬೇಗ ಆಗಲಿ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಲ್ಪ್ ಆಯ್ತಾ ಸರ್ ಏನಾದ್ರು? ಡೆಫಿನೆಟ್ಲಿ ಆಗಿದೆ. ನಮ್ಮ ಫ್ಲೈಟ್ ಅನ್ನ ಹೈಲೈಟ್ ಮಾಡಿ ರೇಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದೆ ನಮಗೆ. ವಿ ಅಪ್ರಿಷಿಯೇಟ್ ದಟ್. ಥ್ಯಾಂಕ್ ಯು. ಮೇಡಮ್, ನೀವು ಹೇಳ್ತಿದ್ರಿ ಮಕ್ಕಳಿಗೆ ಕಷ್ಟ ಆಗುತ್ತೆ, ಹೋಟ್ಲಲ್ಲಿ ಹೋಗಿರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಿ, ಸೊ ಈಗ ಏನ್ ಹೇಳ್ತೀರಾ? ನೆನ್ನೆ ಈ ಟೈಮ್ನಲ್ಲಿ ನೀವು ನೋಡಿದ್ದೀರಾ ನಮ್ಮ ಪರಿಸ್ಥಿತಿ. ನಾವು ಆಚೆ ಕಡೆ ನೀರಿನಲ್ಲಿದ್ವಿ, ನಮ್ಗೆ ಗೊತ್ತಿರಲಿಲ್ಲ ಏನಾಗುತ್ತೆ ನೆಕ್ಸ್ಟು ಅಂತ. ಆದರೆ ಥ್ಯಾಂಕ್ಸ್ ಟು ದ ಗವರ್ಮೆಂಟ್ ಅಫಿಷಿಯಲ್ಸ್ ಎಲ್ಲರೂ ಬಂದರು, BBMPಯಿಂದ ಎಲ್ಲರೂ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಇನ್ ದಿ ನೈಟ್ ವಿ ಆ್ಯಕ್ಚುಲಿ ಮೂವ್ಡ್ ಇನ್ ಟು ಅವರ್ ಹೌಸ್. ಲಿಟ್ರಲಿ ನಾವು ಹೋಗಿ ಅಲ್ಲಿ ನೆನ್ನೆ ಮಲ್ಕೊಂಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಮೋಷ್ನಲ್, ನಮಗೆ ತುಂಬ ಇಮೋಷ್ನಲ್ ಆಯಿತು. ನಮ್ಮ ಮನೆ ನಮ್ಗೆ ಸಿಗತ್ತಾ, ಅದೇ ಪರಿಸ್ಥಿತಿನಲ್ಲಿ ಸಿಗತ್ತಾ, ಇಲ್ಲ ನೀರು ಒಳಗಡೆ ಹೋಗುತ್ತಾ, ನಮಗೆ ತುಂಬ ಡೌಟ್ಸ್ ಇತ್ತು, ಏನಾಗುತ್ತೆ, ಎಷ್ಟು ನಾವು ತಿರ್ಗಾ ಖರ್ಚು ಮಾಡಬೇಕು ಅದೆಲ್ಲ. ಆದರೆ ಲಕ್ಕಿಲಿ ವಾಟರ್ ಹ್ಯಾಡ್ ನಾಟ್ ಗಾನ್ ಇನ್ ಅನದರ್. ಇನ್ನೊಂದು ಮಳೆ ಬಂದಿದ್ದಿದ್ರೆ ಆಗ್ಬಿಡ್ತಾ ಇತ್ತು, ಮನೆ ಒಳಗಡೆ ನೀರು ಹೋಗ್ತಾ ಇತ್ತು. ಸೊ ಎಸ್ಟರ್ಡೇ ನಮಗೆ ತುಂಬಾ ಇಮೋಷ್ನಲ್ ಆಗಿ ಹೋಗಿ ನಾವು ಭಗವಂತಾಗಿ ವಿ ಪ್ರೇಡ್ ಸೇಯಿಂಗ್ ಥ್ಯಾಂಕ್ ಗಾಡ್. ಸೊ ಐ ಹ್ಯಾವ್ ಟು ನಾನು ಥ್ಯಾಂಕ್ ಮಾಡ್ತೀನಿ BBMP ಅಫಿಷಿಯಲ್ಸ್ ಎಲ್ಲರೂ ಜೊತೆಗೆ ಬಂದು ಎಲ್ಲ ಸಹಾಯ ಮಾಡಿದ್ರು. ವಿತಿನ್ ಅವರ್ಸ್ ಎಲ್ಲ ನೀರು ತೆಗೆದ್ರು. ಆ್ಯಂಡ್ ಫೈರ್ ಫೈಟರ್ಸ್ ಬಂದು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ವಿತಿನ್ 2 hours ಎಲ್ಲ ನೀರು ಹೋಯ್ತು. ಅದಾದಮೇಲೆ ಇದು ಬೆಸ್ಕಾಮ್ ಸ್ವಲ್ಪ ಸ್ಪಾರ್ಕ್ ಎಲ್ಲ ಆಗ್ತಾಯಿತ್ತು ನಮ್ಮ ಟ್ರಾನ್ಸ್ಫಾರ್ಮರ್ಸ್ನಲ್ಲೆಲ್ಲ, ಅದೆಲ್ಲ ತೆಗೆದ್ರು, ಅದೆಲ್ಲ ಚೆಕ್ ಮಾಡಿದ್ರು, ಪವರ್ ರೆಸ್ಟೋರ್ ಆಯಿತು. ಸೊ ಅದೆಲ್ಲ ನಮಗೆ ತುಂಬ ಸಹಾಯ ಆಯಿತು. ನೆನ್ನೆಯಿಂದ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ನಮಗೆ ಮನೆ ವಾಪಸ್ ನಮ್ಗೆ ಸಿಕ್ತು. ಓಕೆ, ನಿಮ್ಮ ಪ್ರಾಬ್ಲಮ್ಸ್ಗೆ ನಾವು ವಾಯ್ಸ್ ಆಗಿದ್ವಿ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೋಡ್ತಾ ಇರೋರಿಗೆ? ನಾವು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀವಿ ಮೀಡಿಯಾಗೆ, ಯಾಕಂದರೆ ಇಷ್ಟು ಕಷ್ಟ 1 ವೀಕಿಂದ ನಮಗೆ ಕಷ್ಟ ಆಯಿತು, ನಾವು ಅಪ್ರೋಚ್ ಮಾಡ್ತಾ ಇದ್ವಿ. ಆದರೆ ದ ವೇ ದ ಥಿಂಗ್ಸ್ ಎಸ್ಕಲೇಟ್ ಆಯ್ತಲ್ಲ, ಮೀಡಿಯಾ ವಿ ಹ್ಯಾವ್ ಟು ಥ್ಯಾಂಕ್ ಯು ಆಲ್ ಫಾರ್ ಡೂಯಿಂಗ್ ದಿಸ್ ಫಾರ್ ಅಸ್, ಹೆಲ್ಪಿಂಗ್ ಇಟ್ ಇನ್ ದ ರೈಟ್ ವೇ. ಥ್ಯಾಂಕ್ ಯು. ಮೇಡಮ್, ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇವರೆಲ್ಲ ಆಗಲೇ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನೀವು ಆಗಲೇ ನೋಡ್ತಾ ಇದ್ದೀರಿ ನಮ್ಮ ಪರಿಸ್ಥಿತಿ. ಇಲ್ಲಿವರೆಗೂ ನೀರೆಲ್ಲ ಇತ್ತು. ಆಮೇಲೆ ಅಫಿಷಿಯಲ್ಸ್ ಎಲ್ಲ ಬಂದರು, BBMP ಅವರು, ಬೆಸ್ಕಾಮ್ ಅವರು, ಆಲ್ಮೋಸ್ಟ್ ಎಲ್ಲರೂ ಇದ್ದರು ಇಲ್ಲಿ, ನಮಗೆ ಸಹಾಯ ಮಾಡಿದ್ದಾರೆ. ನೀರೆಲ್ಲ ಹೊರಗಡೆ ತೆಗಿಲಿಕ್ಕೆ ತುಂಬ ಅನುಕೂಲ ಆಯಿತು. ಎಲ್ಲ ನಿನ್ನೆ ಸಂಜೆ ಬೆಸ್ಕಾಮ್ ಕನೆಕ್ಷನ್ ಎಲ್ಲನೂ ಕೊಟ್ಟಿದ್ದಾರೆ. ಒಂದು 2 ಡೇಸಿಂದ ಪವರು ಇರಲಿಲ್ಲ ಸರಿಯಾಗಿ. ನಾವು ಇಲ್ಲಿಲ್ಲ, ನಾವು ಬೇರೆ ಕಡೆ ಶಿಫ್ಟ್ ಆದ್ವಿ. ಅವ್ರು 1 ವೀಕಿಂದ ಇಲ್ಲಿಲ್ಲ. BBMP ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ಬೆಳಗ್ಗೆ ಸ್ಯಾನಿಟೈಸ್ ಎಲ್ಲ ಮಾಡಿದ್ರು. ವೆರಿ ಥ್ಯಾಂಕ್ಫುಲ್. ನಮ್ಮ ಕಮ್ಯುನಿಟಿ ಎಲ್ಲದ್ರ ಇದರಿಂದ ವತಿಯಿಂದ
Big thanks for all the officials, government officials who are directly or indirectly involved. ಲೇಕ್ ಅಫಿಷಿಯಲ್ಸ್ಗೂ ಸಹ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ಮೀಡಿಯಾದವರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್. ಆಫ್ ಕೋರ್ಸ್ ಇವತ್ತು DCM ಅವ್ರು ಬಂದಿದ್ದಾರೆ, ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಿಮ್ಮಿಂದನೇ, ನಿಜವಾಗ್ಲೂ ನಿಮ್ಮಿಂದನೇ ಇದೆಲ್ಲನೂ ಆಯಿತು. ಯಾಕೆಂದರೆ ನೀವು ಅವ್ರು ಬರೋವರೆಗೂ, BBMP ಅವ್ರು ಬರೋವರೆಗೂ ನಾವು ಇನ್ನೂ ಏನಾಗುತ್ತಾ ಅಂತ ನಾವು ಇದು ಮಾಡ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ನೀವು ಮಾತ್ರ ಹಂಗೆ ಇದ್ಕೊಂಡು ಅವ್ರು ಬಂದ ಮೇಲೇ ಹೋಗಿದ್ರಲ್ವ, ಅದು ನಿಮಗೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಏನಂದರೆ, ನಿನ್ನೆ ಆಯಿತು ಅಂತ ಬಿಟ್ಟಿಲ್ಲ ನೀವು, ಇವತ್ತು ಮತ್ತೆ ಬಂದು ಹೆಂಗಿದೆ ಅಂತ ನೀವು ನೋಡಿದ್ರಲ್ವಾ, ಅದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಇಲ್ಲ ಅಂದರೆ ನಮಗೂ ಇಷ್ಟು ಬೇಗ ಈ ಥರ ಟೆಂಪ್ರರಿ ಪರಿಹಾರ ಸಿಗ್ತಾ ಇಲ್ಲ. ಯಾಕೆಂದರೆ ಮೊನ್ನೆ ನೈಟ್ ನಾವು ಫೋನ್ ಮಾಡುವಾಗ 4 days ಆಗುತ್ತೆ ಈ ನೀರೆಲ್ಲ ತೆಗಿಯೋಕ್ಕೆ ಅಂತ BBMPಯಿಂದ ನಮ್ಗೆ ಆನ್ಸರ್. ಅದು ನೀವು ತೋರಿಸಿದ್ದಲ್ವಾ, ಅದರಿಂದನೇ ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಿನ್ನೆ ನಾವಿಲ್ಲೇ ನಿಂತಹ ಸಂದರ್ಭದಲ್ಲಿ ಸರಿಸುಮಾರು ಒಬ್ಬ ಮನುಷ್ಯ ನಿಂತ್ರೆ ಅರ್ಧ ಮುಳುಗೋಗುವಷ್ಟು ನೀರಿತ್ತು. ಆದ್ರೆ ಇವತ್ತು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಖಾಲಿಯಾಗಿ ಹೋಗಿದೆ. ನಿನ್ನೆ ತುಂಬಿದ್ದಂತಹ ಅಂದ್ರೆ ಜಲಾವೃತವಾಗಿದ್ದಂತಹ ವಿಲ್ಲಾಗಳು ಇವತ್ತು ಕಂಪ್ಲೀಟ್ ಆಗಿ ಖಾಲಿಯಾಗಿರುವಂತದ್ದು. ಖಾಲಿ ಒಂದು ರಸ್ತೆಯನ್ನ ಕಾಣಸಿಗ್ತಾ ಇದೆ ನಿಮ್ಗೆ ದೃಶ್ಯಾವಳಿ. ನಿನ್ನೆ ಇದು ರಸ್ತೆನ, ಸ್ವಿಮ್ಮಿಂಗ್ ಪೂಲ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಆ ತರಹ ನಿರ್ಮಾಣ ಆಗಿ ಹೋಗಿತ್ತು. ಇಲ್ಲಿರುವಂತಹ ನಿವಾಸಿಗಳು, ಹಿರಿಯರು, ವೃದ್ಧರು ಎಲ್ಲರೂ ಕೂಡ ಅತಿಯಾದಂತಹ ಒಂದು ಸಮಸ್ಯೆಯಲ್ಲಿದ್ರು. ಕೊನೆಗೂ ಈ ಸಮಸ್ಯೆಗೆ ಒಂದು ಮುಕ್ತಿ ಅಂತೂ ಸಿಕ್ಕಿರುವಂತದ್ದು. DCM ಸದ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದು ಈ ಏನು ಸಮಸ್ಯೆಗಳಾಗ್ತಾ ಇತ್ತು, ಎರಡು ಇಲಾಖೆಗಳ ನಡುವಣ ಇದ್ದಂತಹ ಸಮನ್ವಯತೆ ಕೊರತೆ ಏನಿತ್ತು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸದ್ಯ ಒಂದು ಪರಿಹಾರವನ್ನ ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.